ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ, ನಿನ್ನೆ ಮತ್ತು ಇವತ್ತು ನಡೆದಿರತಕ್ಕಂಥ IBPS RRB ಕ್ಲರ್ಕ್ ಎಕ್ಸಾಮ್ದ ಒಂದು ಪ್ರಿಲಿಮ್ಸ್ ಒಂದು ಅನಾಲಿಸಿಸ್ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಮುಂಬರ್ತಕ್ಕಂಥ 13th and 14th ಡಿಸೆಂಬರ್ಗೆ ಇರತಕ್ಕಂಥ ಎಕ್ಸಾಮ್ಗೆ ಭಾಳಷ್ಟು ಯೂಸ್ಫುಲ್ ಆಗಿದೆ. ಯಾರು IBPS RRB ಕ್ಲರ್ಕ್ ಎಕ್ಸಾಮನ್ನು ಪ್ರಿಲಿಮ್ಸ್ ಬರಿತಾ ಇದ್ದೀರಿ ಅವರು ತಪ್ಪದೇ ವಿಡಿಯೋವನ್ನು ನೋಡಿ. ಇಲ್ಲಿ ಮಾಡಿರ್ತಕ್ಕಂಥ ಅನಾಲಿಸಿಸ್ಸು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಭಾಳಷ್ಟು ಯೂಸ್ಫುಲ್ ಇದೆ. December 7th ಮತ್ತು ನಡೆದಿರ್ತಕ್ಕಂಥ ಫಸ್ಟ್ ಕ್ವಶನ್ ಪೇಪರನ್ನು ನಾವು ಅನಾಲಿಸಿಸ್ ಮಾಡಿದರೆ, ಸೊ ನೋಡಿರಿ ಯಾವ ಟಾಪಿಕ್ ಮೇಲೆ ರೀಸನಿಂಗಲ್ಲಿ ಕವರ್ ಆಗಿದೆ. ರೀಸನಿಂಗಲ್ಲಿ ನಾವು ನೋಡೋದಾದರೆ ಸ್ಕ್ವೇರ್ ಅರೇಂಜ್ಮೆಂಟ್ ಬಂದಿದೆ. ಸ್ಕ್ವೇರ್ ಅರೇಂಜ್ಮೆಂಟ್ ಆಲ್ರೆಡಿ ನಾವು ಇದನ್ನು ಡಿಸ್ಕಷನ್ ಮಾಡಿಸಿದ್ದೀವಿ. 8 ಪರ್ಸನ್ಸು, 4 ಜನ ಕಾರ್ನರ್ಸು, 4 ಜನ ಮಿಡಲ್ ಆಫ್ ದ ಸೈಡ್ಸ್ ಕೂತಿರ್ತಕ್ಕಂಥವು. ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಫೇಸಿಂಗ್ ಮೇಲೆ ಕ್ವಶನ್ ಅದ, ಈಸಿ ಅದಿದು. 5 ಮಾರ್ಕ್ಸಿನ ಕ್ವಶನ್ ಅಟೆಂಡ್ ಮಾಡ್ಬೋದು. ಡೇ ಬೇಸ್ಡ್ ಪಜಲ್ ಟೆಸ್ಟು, ಡೇಸು ಮತ್ತು ಇದನ್ನು ಕಾಲಮ್ ವೈಸ್ ನೀವು ಅದನ್ನು ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ದು. 5 ಮಾರ್ಕ್ಸಿನ ಒಂದು ಬಂಚ್ ಆಫ್ ಕ್ವಶನ್ ಇದೆ. ಆಮೇಲೆ ಸ್ಟ್ಯಾಕ್ ಬೇಸ್ಡ್ ಪಜಲ್ 7 ಪರ್ಸನ್ಸ್ ಮೇಲೆ ಒಂದು ಪಜಲ್ ಕ್ವಶನ್ ಮತ್ತು ಅಗೇನ್ ಒಂದು ಕ್ವಶನ್ ಕೇಳಿದ್ದಾರೆ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಮೇಲೆ 3 ಕ್ವಶನ್ಸನ್ನು ಕೇಳಿದ್ದಾರೆ, ರೈಟ್ ರೀ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ 5 ಮಾರ್ಕ್ಸಿನ ಒಂದು ಕ್ವಶನ್ ಬಂದಿದೆ, ಬಂಚ್ ಆಫ್ ಕ್ವಶನ್ ಇದೆ. ಸೊ ಚೈನೀಸ್ ಮಾಡೆಲ್ ಮೇಲೆ. ಸೊ ತದನಂತರ ವರ್ಡ್ ಬೇಸ್ಡ್ ಸಿರೀಸ್ ಮೇಲೆ, ಲೆಟರ್ ಸಿರೀಸ್ ಬೇಸ್ ಮೇಲೆ 5 ಮಾರ್ಕ್ಸ್ ಇದೆ. ದೆನ್ ನೆಕ್ಸ್ಟ್ ಇನ್ಇಕ್ವಾಲಿಟಿ 3 ಮಾರ್ಕ್ಸಿನ ಕ್ವಶನ್ ಇದೆ. ಅದು ಟೈಪ್ 1 ಬಂದಿರತಕ್ಕಂಥ ಇನ್ಇಕ್ವಾಲಿಟಿ, ಡೈರೆಕ್ಟ್ ಇನ್ಇಕ್ವಾಲಿಟಿ ಇದೆ. ದೆನ್ ಡೈರೆಕ್ಷನ್ ಟೆಸ್ಟು, ಒಂದು ಪಜಲ್ ಬೇಸ್ಡ್ ಆಗಿರ್ತಕ್ಕಂಥ ಡೈರೆಕ್ಷನ್ ಟೆಸ್ಟ್ ಇರ್ತದೆ. ಅದ್ರ ಮೇಲೇ ಒಂದೇ ಕ್ವಶನಲ್ಲಿ 3 ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಸಿಲೋಯಿಸಮ್ ಸಿಂಪಲ್ ಆಗಿರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ಮೇಲೆ 3 ಕ್ವಶನ್ಸನ್ನು ಇಲ್ಲಿ ಕೇಳಿದ್ದಾರೆ. ಆಮೇಲೆ ಸಿಂಗಲ್ ಮಾರ್ಕ್ಸಿನ ಕ್ವಶನ್ಸು, ಇದು ಆಲ್ರೆಡಿ ನಾವು ಪ್ರತಿ ಸಲ ಹೇಳ್ತಾ ಇದ್ವಿ, ಸಿಂಗಲ್ ಮಾರ್ಕ್ಸಿಗೆ ಇದ್ರ ಮೇಲೆ ಒಂದು ಕ್ವಶನ್ಸ್ ಇರ್ತದೆ. ವರ್ಡ್ ಪೇರ್ಗಳನ್ನು ನೋಡ್ಬೋದು, ಹೌ ಮೆನಿ ಸಚ್ ಪೇರ್ಸ್ ಆಫ್ ಲೆಟರ್ಸ್ ಅಂತಿದೆ, ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ ಬಂದಿದೆ. ಆಮೇಲೆ ಮೀನಿಂಗ್ಫುಲ್ ವರ್ಡ್, ಸೆಲೆಕ್ಟೆಡ್ ಲೆಟರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಮೀನಿಂಗ್ಫುಲ್ ವರ್ಡ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಒಂದು ಕ್ವಶನ್ ಬಂದಿದೆ. ಆಮೇಲೆ ಅಲ್ಫಾಬೆಟ್ ಬೇಸ್ಡ್ ಮೇಲೆ, ಅಲ್ಫಾಬೆಟ್ ಬೇಸ್ಡ್ ಆಗಿರ್ತಕ್ಕಂಥ ಕಂಡೀಷನ್ ಹಾಕಿ ಒಂದು ಕ್ವಶನ್ ಇದೆ, ಸಿಂಗಲ್ ಮಾರ್ಕ್ಸ್ ಕ್ವಶನ್ನು ಇದಾಗಿರ್ತದೆ. ಇನ್ನು ಅಪ್ಟಿಟ್ಯೂಡಲ್ಲಿ ನೋಡೋದಾದರೆ, ಜನರಲ್ ಮ್ಯಾಥ್ಸಲ್ಲಿ ನಾವು ನೋಡೋದಾದರೆ DI ಮೇಲೆ ಫಿಕ್ಸ್ ಒಂದು ಕ್ವಶನ್ ಇರ್ತದೆ ಅಂತ ನಾವು ಪ್ರತಿದಿನ ಹೇಳ್ತಾ ಇದ್ವಿ. ಸೊ ಒಂದು DI ಬೇಸ್ ಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಲೈನ್ ಗ್ರಾಫ್ ಬಂದಿದೆ, 5 ಮಾರ್ಕ್ಸಿನ ಕ್ವಶನ್ ಇದೆ. ದೆನ್ ಒಂದು ಟೇಬಲ್ ಬೇಸ್ಡ್ ಆಗಿರ್ತಕ್ಕಂಥ ಪಜಲ್ ಇದೆ. ಸೊ ಇಲ್ಲಿ DI ಇದೆ, ಅದು ನಿಮಗೆ 5 ಮಾರ್ಕ್ಸಿನ ಕ್ವಶನ್ ಇದೆ. ಸೊ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬಾಲ್ಸು, ದೆನ್ ಇದ್ರ ಬೇಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ರಾಂಗ್ ನಂಬರ್ ಸಿರೀಸ್ ಅಂದ್ರೆ ಫಿಕ್ಸ್ ಇದ್ದೇ ಇರ್ತದೆ. ಸಿರೀಸಲ್ಲಿ ನೆಕ್ಸ್ಟ್ ಸಿರೀಸ್ ಯಾವ್ದು ಬರ್ತದೆ ಅಂತ ಕೇಳ್ಬೋದು, ಇಲ್ಲಾಂದ್ರೆ ರಾಂಗ್ ಸಿರೀಸ್ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ಬೋದು. ನಂಬರ್ ಸಿರೀಸ್ ಮೇಲೆ 5 ಮಾರ್ಕ್ಸಿನ ಕ್ವಶನ್ ಫಿಕ್ಸ್ ಇರ್ತದೆ. ಇದ್ರಾಗ 3 ಅಂತೂ ನೀವು ಎನಿ ಕಂಡೀಷನ್ ಎಲ್ಲರೂ ಬಿಡಿಸ್ಬೋದು. 2 ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇರ್ತಕ್ಕಂಥ ಕ್ವಶನ್ಗಳು ಅವಾಗಿರ್ತವೆ. ಸಿಂಪ್ಲಿಫಿಕೇಷನ್ ಮೇಲೆ ಭಾಳ ಫೋಕಸ್ ಮಾಡಿರೋದ್ರಿಂದ ನೀವು ಬೇಸಿಕ್ ಕ್ಯಾಲ್ಕುಲೇಷನ್, ಸೊ ಕ್ಯಾಲ್ಕುಲೇಷನ್ ನಿಮಗೆ ಫಾಸ್ಟ್ ಇತ್ತು ಅಂತಂದರೆ ನೀವು ಹೈಯೆಸ್ಟ್ ಸ್ಕೋರ್ ನೀವು ಇವೆರಡು ಟಾಪಿಕ್, ಯಾವುದು ಅಪ್ಲಿಕೇಶನ್ ಸಮ್ ಮೇಲೆ 10 ಮಾರ್ಕ್ಸ್ ಇದೆ, ಸಿಂಪ್ಲಿಫಿಕೇಷನ್ ಮೇಲೆ 15 ಮಾರ್ಕ್ಸ್ ಇದೆ. ಸೊ ಇಲ್ಲಿ ನೀವು 40 ಕ್ವಶನ್ಗೆ ಒಳ್ಳೆ ಸ್ಕೋರ್ ಮಾಡ್ತಕ್ಕಂಥ ಮಾಡ್ರೇಟ್ ಆ್ಯಂಡ್ ಈಸಿ ಲೆವೆಲ್ ಇರ್ತಕ್ಕಂಥ ಮ್ಯಾಥ್ಸ್ ಸೆಕ್ಷನ್ ಇದೆ. ಸೊ ಅದಕ್ಕೆ ನೀವು ಯಾವ ಟಾಪಿಕ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಬರ್ತಕ್ಕಂಥವರು DI ಮೇಲೆ ಹೆಚ್ಚು ಫೋಕಸ್ ಮಾಡಿರಿ, 10 ಮಾರ್ಕ್ಸ್ ಕವರ್ ಆಗ್ತದೆ. ಸಿಂಪ್ಲಿಫಿಕೇಷನ್ ಮೇಲೆ 15 ಮಾರ್ಕ್ಸ್ ಇರ್ತದೆ. ದೆನ್ ಅಪ್ಲಿಕೇಶನ್ ಸಮ್ಸ್ ಬೇಸ್ ಮೇಲೆ 10 ಮಾರ್ಕ್ಸ್ ಇರ್ತದೆ. ಇಲ್ಲೇ ನಿಮ್ಮದು 30 ಕ್ವಶನ್ಸು ಇಲ್ಲಿ ಕವರ್ ಆಗ್ತಾ ಇರೋದ್ರಿಂದ ಸೊ ಫೋಕಸ್ ನೀವು ಇದ್ರ ಮೇಲೆ ಜಾಸ್ತಿ ಮಾಡಿರಿ. ಸಿರೀಸ್ ಅಂತೂ ಫಿಕ್ಸ್ ಇದ್ದೇ ಇರ್ತದೆ. ಸಿರೀಸ್ ಒಂದು ಮಾಡಿದ್ರೆ ಅಂದರೆ ಅಟ್ಲೀಸ್ಟ್ 3 to 4 ಕ್ವಶನ್ಸ್ ಆದರೂ ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು. ಅದಕ್ಕೆ ಈಗ ಲಾಸ್ಟ್ ಟೈಮ್ ವರ್ಕಲ್ಲಿ ನೀವು ಹೆಂಗೆ ಮಾಡಬೇಕು ಅಂದರೆ ಸೆಲೆಕ್ಟೆಡ್ ಟಾಪಿಕ್ ಆ್ಯಸ್ ಪರ್ ಅನಾಲಿಸಿಸ್ ಪ್ರಕಾರ ಸೆಲೆಕ್ಟೆಡ್ ಟಾಪಿಕ್ ಮೇಲೇ ಹೆಚ್ಚು ಫೋಕಸ್ಡ್ ಆಗಿರ್ತಕ್ಕಂಥ ಸ್ಟಡಿಯನ್ನು ನೀವು ಮಾಡಬೇಕು. ಈ ಒಂದು ಎಕ್ಸಾಮ್ಗೆ ಗುಡ್ ಅಟೆಂಪ್ಟ್ ಏನಾಗಿರಬೇಕು, ಪ್ರಿಲಿಮ್ಸ್ ಎಕ್ಸಾಮ್ ಇದು ಕಟ್ ಆಫ್ ಏನಾಗಿರ್ತದೆ, ಸ್ಟೇಟ್ ಲೆವೆಲ್ ಕಟ್ ಆಫ್ ಇರ್ತದೆ. ಸೊ ಸ್ಟೇಟ್ ಲೆವೆಲ್ ಕಟ್ ಆಫ್ ಇದ್ದು ಕರ್ನಾಟಕದ ವಿದ್ಯಾರ್ಥಿಗಳೇ ಹೆಚ್ಚು ಫೋಕಸ್ಡ್ ಆಗಿರ್ತಕ್ಕಂಥವ್ರು ಇಲ್ಲಿ ಸೆಲೆಕ್ಟ್ ಆಗ್ತಾ ಇರೋದ್ರಿಂದ ಸೊ ರೀಸನಿಂಗ್ 40 ಕ್ವಶನ್ ಇದೆ. ಸೊ ನ್ಯೂಮ್ಯಾರಿಕಲ್ ಎಬಿಲಿಟಿ ಮೇಲೆ ಮ್ಯಾಥ್ಸಲ್ಲಿ 40 ಕ್ವಶನ್ ಇದೆ. ಸೊ ಬೆಸ್ಟ್ ಅಟೆಂಪ್ಟ್ ಯಾವುದಂತಂದ್ರೆ 33 to 37. ಇದು ಹೆಂಗಿರಬೇಕು, ನಿಮ್ಮದು ಅಕ್ಯುರೇಸಿ ಮೇಂಟೈನ್ ಮಾಡಿರ್ಬೇಕು ನೀವು. 33 to 37 ಕ್ವಶನ್ಸು. ಸೊ ನ್ಯೂಮ್ಯಾರಿಕಲಲ್ಲಿ 31 to 35 ಕ್ವಶನ್ಸು. ಬಟ್ ಕ್ವಶನ್ ಪೇಪರ್ ನೋಡ್ತೀವಿ ಅಂತಂದರೆ ಕ್ವಶನ್ ಭಾಳಷ್ಟು ಈಸಿ ಆಗಿರುವಂಥ ಕ್ವಶನ್ ಇದೆ. ಇದು ಡಿಫಿಕಲ್ಟಿ ಕ್ವಶನ್ ಅಲ್ವೇ ಅಲ್ಲ. ಸೊ ಯಾರು ಟೈಮ್ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಸ್ಕಿಲ್ ಅಬಿಲಿಟಿಯನ್ನು ಗೇನ್ ಮಾಡಿರ್ತಾರೋ ಅವರು ಔಟನ್ನು ಬಿಡಿಸುವಂಥ ಪಾಸಿಬಿಲಿಟಿ ಅದು. ಸೊ ಹಂಗಾಗಿ ನೆಕ್ಸ್ಟ್ ಎಕ್ಸಾಮ್ ಬರೀತಕ್ಕಂಥವ್ರು ಟಾರ್ಗೆಟ್ ನೀವೇನು ಇಟ್ಕೊಂಡಿರಬೇಕು, 60+ ಟಾರ್ಗೆಟ್ ಇಟ್ಕೊಂಡಿರಬೇಕು. 60+ ಟಾರ್ಗೆಟ್ ಇಟ್ಕೋಬೇಕು ಅಂದರೆ ಫಸ್ಟ್ ಕ್ವಶನ್ ಪೇಪರನ್ನು ಸರಿಯಾಗಿ ನೋಡಿ. ಯಾವುದಕ್ಕೆ ನೀವು ಮೊದಲು ಅಟೆಂಪ್ಟ್ ಮಾಡಿದರೆ ಟೈಮ್ ಸೇವ್ ಮಾಡ್ಬೋದು, ಅದನ್ನು ಫಸ್ಟ್ ಅಟೆಂಡ್ ಮಾಡಿ. ಯಾವುದು ಪಜಲ್ ಬೇಸ್ಡ್ ಆಗಿರ್ತಕ್ಕಂಥ ಕಾಂಪ್ಲಿಕೇಟೆಡ್ ಡೇಟಾ ಬಂದಿತ್ತು ಅಂತಂದರೆ ಅದನ್ನು ಸೆಕೆಂಡ್ ರೌಂಡಲ್ಲಿ ಅಟೆಂಡ್ ಮಾಡಿ. ಸೊ ಈ ಒಂದು ಪ್ಯಾಟ್ರನ್ ಫಾಲೋ ಮಾಡಿದ್ರಿ ಅಂತಂದರೆ ನೀವು ಈ ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಹಂಗಂದರೆ RRB ಕ್ಲರ್ಕ್ದು ಇದು ಕಟ್ ಆಫ್ ವೇಕೆನ್ಸಿ ಈ ಸಲ ಕರ್ನಾಟಕಕ್ಕೆ ಹೈಯೆಸ್ಟ್ ವೇಕೆನ್ಸಿಗಳಿದ್ದಾವೆ, 800 ವೇಕೆನ್ಸಿಗಳಿದ್ದಾವೆ.
ಸೊ ಈ ಸಲ ಕಟ್ ಆಫ್ ಏನಾಗಿರುತ್ತೆ ಅಂದರೆ ಭಾಳಷ್ಟು ಕಡಿಮೆ ನಿಲ್ಲೋ ಚಾನ್ಸ್ ಇದೆ. ಹಾಗಾಗಿ ನೆಕ್ಸ್ಟ್ ಎಕ್ಸಾಮ್ ಬರೀತಕ್ಕಂಥವ್ರು ಈಗ ಇದ್ರ ಬಗ್ಗೆ ಥಿಂಕ್ ಮಾಡಬೇಡಿ. ಸೊ ಇದು ನೆಕ್ಸ್ಟ್ 13th ಆ್ಯಂಡ್ 14th ಏನು ಎಕ್ಸಾಮ್ ನಡೀತದೆ ಅದರ ನಂತರ ಅವತ್ತಿನ ದಿನ ಸಾಯಂಕಾಲ ನಾವೇನು ಮಾಡ್ತೀವಿ, ಒಂದು ಕಟ್ ಆಫ್ ಕ್ಯಾಲ್ಕುಲೇಷನ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಯಾರು 13th ಆ್ಯಂಡ್ 14th ಎಕ್ಸಾಮ್ ಬರೀತಾ ಹೋಗ್ತಿದ್ರಿ ಇವತ್ತಿನ ವಿಡಿಯೋವನ್ನು ಸರಿಯಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಇರೋದರಿಂದ ಸೊ ಈ ಎಕ್ಸಾಮನ್ನು ನೀವು ಸಕ್ಸಸ್ಫುಲ್ಲಾಗಿ ಮುಂದಿನ 13th ಆ್ಯಂಡ್ 14th ಅಟೆಂಡ್ ಮಾಡ್ತಕ್ಕಂಥವ್ರಿಗೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ನಾವು ಬೆಸ್ಟ್ ಆಫ್ ಲಕ್ಕನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾರು ನೆಕ್ಸ್ಟ್ ಬ್ಯಾಂಕ್, SSC, ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅವ್ರಿಗಾಗೇ ಅಡ್ಡಾ 247 ಒಂದು ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಒಂದು ಆ್ಯಪನ್ನು ನಾವು ಡೆವಲಪ್ ಮಾಡಿದ್ದೀವಿ. ಸೊ ಈ ಆ್ಯಪಲ್ಲಿ ವಿಡಿಯೋ ಕೋರ್ಸ್ಗಳಿದ್ದಾವೆ, ಎಲ್ಲ ಮಾಕ್ ಟೆಸ್ಟ್, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಮಾಕ್ ಟೆಸ್ಟ್ಗಳಿದ್ದಾವೆ, ಸಮಯ ಡೈಲಿ ಕರೆಂಟ್ ಅಫೇರ್ಸ್ ಬರ್ತದೆ, ಆಮೇಲೆ ಕ್ವಿಜ್ಜಸ್ಗಳಿರ್ತವೆ, ಡೈಲಿ PDF ನೋಟ್ಸ್ಗಳನ್ನು ನಾವು ಇದರಲ್ಲಿ ಶೇರ್ ಮಾಡ್ತಿರ್ತೀವಿ, ಟೆಸ್ಟ್ ಡೋಸ್ಗಳನ್ನು ನಾವು ಇಲ್ಲಿ ಡೈಲಿ ಶೇರ್ ಮಾಡ್ತಿರ್ತೀವಿ. ಇದರ 80% ಕಂಟೆಂಟು ಫ್ರೀ ಆಗಿದೆ. ಓನ್ಲಿ ಟೆಸ್ಟನ್ನು ನೀವು ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದರೆ ಸೊ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತಿದೆ, ಈ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲೆಲ್ಲ ಡೀಟೇಲ್ಸ್ ಆಗಿ ನಾವು ಇದನ್ನು ಕೊಟ್ಟಿದ್ದೀವಿ. ಸೊ ಒಳ್ಳೆ ಪ್ಲಾಟ್ಫಾರ್ಮ್ ಇದು, ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಇಂಡಿಯಾದಲ್ಲೇ ಲೋವೆಸ್ಟ್ ರೇಟಲ್ಲಿ ನಾವು ಏನು ಮಾಡಿದ್ದೀವಿ, ಟೆಸ್ಟ್ಗಳನ್ನು, ಆನ್ಲೈನ್ ಟೆಸ್ಟ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. NTPC ಎಕ್ಸಾಮ್ ಬರೀತಕ್ಕಂಥವ್ರಿಗೆ 199 ರುಪೀಸಲ್ಲಿ 1000 ಕ್ವಶನ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಇದು ಎಲ್ಲ ಟೆಸ್ಟ್ಗಳು 1 year ವ್ಯಾಲಿಡಿಟಿ ಇರುತ್ತೆ ಮತ್ತು ಡಿಟೇಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಇರ್ತದೆ, ವಿತ್ ಆನ್ಸರ್ ಎಕ್ಸ್ಪ್ಲನೇಷನ್ ಇರ್ತದೆ. ನಿಮ್ಮ ಸ್ಕೋರ್ ಏನಾಗಿದೆ ಅನ್ನೋದು ಅಂತ ಒಂದು ಅನಾಲಿಸಿಸನಲ್ಲಿ ನೀಡಲಾಗ್ತದೆ. ಎಲ್ಲ ರೈಲ್ವೆ ಎಕ್ಸಾಮ್ ಬರೀತಕ್ಕಂಥವ್ರಿಗೆ 498 ರುಪೀಸ್ ಇದೆ. ಸುಮಾರು ಒಂದು 3000 ಟೆಸ್ಟ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ಸೊ SSC, ಬ್ಯಾಂಕ್, ಇನ್ಶೂರೆನ್ಸ್ ಫುಲ್ ಎಲ್ಲ ಪ್ಯಾಕೇಜ್ ಏನಾಗಿದೆ 500 ಇದೆ. ನಾವು ಜಸ್ಟ್ 200 ರುಪೀಸ್ಗೆ ಆಫರ್ ರೇಟನ್ನು ಕೊಡ್ತಾ ಇದ್ದೀವಿ. ಸೊ ಈ ಕೂಪನ್ ಕೋಡನ್ನು ಯೂಸ್ ಮಾಡಿ ನೀವು ಟೆಸ್ಟನ್ನು ಪರ್ಚೇಸ್ ಮಾಡ್ಬೋದು. ಬ್ಯಾಂಕ್ ಆ್ಯಂಡ್ ಇನ್ಶೂರೆನ್ಸ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ದು ನೀವು ಬೇಕು ಅಂತಂದರೆ ಓನ್ಲಿ 180 ರುಪೀಸ್ ಇದೆ. ಸೊ ಇಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ರಾಪರಾಗಿ ಯೂಸ್ ಮಾಡಿಕೊಡ್ರಿ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸ್ಕೊಟ್ಟಿದ್ದೀವಿ. ಎಲ್ಲ ಫುಲ್ ಪ್ಯಾಕೇಜ್ ನಿಮಗೆ ಬೇಕು. ಆ್ಯಪಲ್ಲಿರುವಂಥ ಎಲ್ಲ ಟೆಸ್ಟ್ಗಳು 10,000 ಪ್ಲಸ್ ಟೆಸ್ಟ್ ಬೇಕು ಅಂತಂದರೆ ಜಸ್ಟ್ 349 ರುಪೀಸ್ ಪೇ ಮಾಡಿದರೆ ಕಂಪ್ಲೀಟ್ ಎಲ್ಲ ಟೆಸ್ಟ್ಗಳನ್ನು ನೀವು ಇಲ್ಲಿ ತೊಗೋಬೋದು. ಸೊ ಇದ್ರ ಜೊತೆಗೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವತಿಯಿಂದ ಕನ್ನಡ ಮೀಡಿಯಮ್ದಲ್ಲಿ ನಾವು ಬುಕ್ಕನ್ನು ರೆಡಿ ಮಾಡಿದ್ದೀವಿ. ರೈಲ್ವೆ, SSC ಎಕ್ಸಾಮ್, ಪೊಲೀಸ್, PSI ಎಕ್ಸಾಮ್ಗಳಿಗೆ ಜನರಲ್ ಮೆಂಟಲ್ ಎಬಿಲಿಟಿ, ಆಮೇಲೆ ಜನರಲ್ ಮ್ಯಾಥ್ಸ್ ಪುಸ್ತಕ, ಅದ್ರ ಜೊತೆ ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್. ಸೊ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ಸೈನ್ಸ್ ಇಲ್ಲ ಅಂತಂದರೆ ಕರೆಂಟ್ ಅಫೇರ್ಸ್ ನಾವು ಕೊಡ್ತೀವಿ. ಟೋಟಲ್ ಎಲ್ಲ ಬುಕ್ಸು 850 ರುಪೀಸ್ಗೆ ಸಿಗ್ತಾ ಇದೆ. ಯಾರಿಗೆ ಈ ಪುಸ್ತಕ ಬೇಕು ಈ ನಂಬರ್ಗೆ 8618748199 ನಂಬರ್ಗೆ ಫೋನ್ಪೇ ಮಾಡಿ ನಿಮ್ಮ ಸ್ಕ್ರೀನ್ಶಾಟು ಮತ್ತು ಅಡ್ರೆಸ್ಸನ್ನು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ನೇರವಾಗಿ ಬುಕ್ಕನ್ನು ನೀವು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು. ಬೈ ಪೋಸ್ಟಿಂದ ಕಳಿಸ್ತೀವಿ. ಒಂದು ವೇಳೆ ನಮ್ಮ ಆ್ಯಪಲ್ಲಿ ಆರ್ಡರ್ ಮಾಡಿದರೆ ಆ್ಯಪಲ್ಲೇ ಪೇ ಮಾಡಿ ಆರ್ಡರ್ ಮಾಡ್ಬೋದು. ಸೊ ನಿಮಗೆ ನೇರವಾಗಿ ಬುಕ್ ನಿಮ್ಮ ಮನೆಗೆ ಬರುತ್ತೆ. ಸೊ ಪ್ರತಿ ತಿಂಗಳ 5th ಆ್ಯಂಡ್ 25th ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಬ್ಯಾಚ್ಗಳು ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ನೀವು ಆಫ್ಲೈನ್ ಬ್ಯಾಚ್ಗಳಿಗೂ ನಮ್ಮಲ್ಲಿ ಜಾಯ್ನ್ ಆಗ್ಬೋದು. ಜೊತೆಗೆ ಎಲ್ಲ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಡೈಲಿ PDFಗಳನ್ನು, ಅಪ್ಡೇಟ್ಗಳನ್ನೆಲ್ಲ ಅದರಲ್ಲಿ ಮಾಡ್ತಿರ್ತೀವಿ. ಸೊ ಅದರ ಬೆನಿಫಿಟನ್ನು ತಾವು ಪಡೀರಿ. ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗೆ ತರಬೇತಿ ಕೊಡ್ತಕ್ಕಂಥ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ. ಇಲ್ಲಿ ವೆಲ್ ಫರ್ನಿಶ್ಡ್ ಕ್ಲಾಸ್ ರೂಮು, ಆನ್ಲೈನ್ ಎಕ್ಸಾಮ್ ಲ್ಯಾಬು, ಲೈಬ್ರರಿ, ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿ ಮತ್ತು ಪ್ರಿಂಟೆಡ್ ಬುಕ್ಸ್ ಅಡ್ಡಾ 247 ಬುಕ್ಗಳನ್ನು ಬ್ಯಾಂಕಿಂಗ್ ಸ್ಟೂಡೆಂಟ್ಗಳಿಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಎರಡು ಜೊತೆಯಾಗೇ ಇಲ್ಲಿ ಸಿಲೆಬಸ್ನ ಕವರ್ ಮಾಡ್ತಾ ಇರೋದ್ರಿಂದ 3 ಮಂತ್ಸಲ್ಲಿ ಕಂಪ್ಲೀಟ್ ಬ್ಯಾಂಕ್ ಕೋಚಿಂಗ್ ಪ್ಯಾಕೇಜನ್ನು ತಾವು ಮುಗಿಸ್ಕೊಂಡು ಹೋಗ್ಬೋದು. ಮತ್ತು ರಿಪೀಟ್ ಇನ್ನೊಂದು ಸಲ ಜಾಯ್ನ್ ಆದರೂ ಯಾವುದೇ ಫೀಸ್ ಇರೋದಿಲ್ಲ. ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವಿಲ್ಲಿ ಇನ್ಸ್ಟಿಟ್ಯೂಟನ್ನು ರನ್ ಮಾಡ್ತಾ ಇದ್ದೀವಿ. ಇದರ ಬೆನಿಫಿಟನ್ನು ತಾವೆಲ್ಲ ಪಡೀರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.